ಏನು ಆಶ್ವಾಸನೆ ಸಿಕ್ಕಿದೆ ನಿಮಗೆ? ಆ ಭಗವಂತನೇ ನನ್ನ ಜೊತೆಗಿದ್ದಾರೆ ಅನ್ನೋಷ್ಟು ವಿಶ್ವಾಸ ನನಗೆ ಬಂದಿದೆ. ನಮ್ಮ ದೇಶದ ಗೃಹ ಮಂತ್ರಿ, ಉಕ್ಕಿನ ಮನುಷ್ಯ ಅಮಿತ್ ಶಾ ರವರು ಚುನಾವಣೆ ಯಾಕೆ ನಿಲ್ತೀರಿ ಅಂತ ಕೇಳಿದರು. ಇಷ್ಟು ಸೀನಿಯರ್ ಲೀಡರ್ ನೀವು ಇಂಡಿಪೆಂಡೆಂಟ್ ಚುನಾವಣೆ ಯಾಕೆ ನಿಲ್ತೀರಿ ಅಂತ ಹೇಳಿದರು. ನಾನು ಅವ್ರಿಗೆ ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾಕೆ ಚುನಾವಣೆ ನಾನು ನಿಲ್ತೀನಿ ಅಂತ. ನೀವು ದೆಹಲಿಯಲ್ಲಿ ಒಂದು ಕುಟುಂಬದ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇದನ್ನು ಮುಕ್ತ ಮಾಡಬೇಕು ಒಂದು ಕುಟುಂಬದಿಂದ ಅಂತ. ನಾನು ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾಯಿದ್ದೀನಿ. ಯಡಿಯೂರಪ್ಪ ಅವ್ರ ಮಕ್ಕಳು ಕುಟುಂಬ ರಾಜಕಾರಣ ಏನು ನಡೀತಾ ಇದೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀನಿ ಅಂತ ಅವ್ರು ಹೇಳಿದ್ದೆ ನಾನು. ಎರಡನೇದು, ಹಿಂದುತ್ವದ ಪರವಾಗಿ ನೀವು ಹೋರಾಟ ಅಲ್ಲಿ ಮಾಡ್ತಿದ್ದೀರಿ. ಇಲ್ಲಿ ಹಿಂದುತ್ವದ ಪರ ಹೋರಾಟ ಮಾಡೋದ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ದು ನಾನು ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅದೇ ರೀತಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಎಲ್ಲ ಪ್ರಮುಖರನ್ನು ಕೂಡ ಅನಂತಕುಮಾರ್ ಹೆಗಡೆ ನಾನು ಹಿಂದೂ ಅಂತಿದ್ದಂಗೆ, ಹಿಂದುತ್ವ ಅಂತಿದ್ದಂಗೆ ಪಕ್ಕಕ್ಕೆ ಸರಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದನ್ನು ಅವ್ರಿಗೆ ನಾನು ಹೇಳಿದ್ದೆ. ಸಾಕಷ್ಟು ಅನ್ಯಾಯ ನಮ್ಮ ಹಿರಿಯ ಕಾರ್ಯಕರ್ತರುಗಳೆಲ್ಲ ಆಗಿದೆ. ಇದನ್ನೆಲ್ಲ ಅವ್ರಿಗೆ ನಾನು ಹೇಳಿದ್ದೆ. ನಾನು ಇದನ್ನೆಲ್ಲ ಹೇಳಿದ್ದಂಥ ಸಂದರ್ಭದಲ್ಲಿ ಅವ್ರು ಇಷ್ಟು ಮಾತ್ರ ಹೇಳ್ತಿದ್ರು, ಏನು ನೀವು ದೆಹಲಿ ಬನ್ನಿ ಮಾತಾಡೋಣ ಅಂತ.